ಏ ಬರ್ತಮ್ಮ ಬರ್ತಮ್ಮ ಇದೇನೆ ಏನ್ ಮಾಡ್ತೀಯ ಬಾಯಿಲಿ ತಡಿ ಸುಶೀಲಕ್ಕಯ್ಯ ಬಂದೆ. ಮತ್ತೆ ಒಲೆ ಮೇಲೆ ಸಾರಿಕ್ಕಿದ್ದೆ, ನೀನಂತೂ ಬೊತ್ತಿಲೋರಿ ಶೆಂತಿಯ ಬಾರ್ತಮ್ಮ ಬಾರ್ತಮ್ಮ ಅಂತ ಕುಕವಂಚಣ ಬೊತ್ತೀನಿ. ಕುಕಂತೀನಿ ಬಾರೆ ತಾಯಿ. ಸಾರು ಆಫ್ ಮಾಡ್ಬಾ, ಆಮೇಲೆ ಸೀಟ್ಗಿದ್ದೋಗತ್ತು ನೀನು ಮಾರಿಕೆ ಸ್ಯಾನಿ. ಏನ್ ಸುಶೀಲಕ್ಕಯ್ಯ ಕರ್ದಲ್ಲ, ಯಾಕೆ ಬಂದಿದ್ದೆ? ಯಾಕೋ ಇಲ್ಲ ಕಣೆ ಬರ್ತಮ್ಮ, ಸುಮ್ಮನೆ ಬಂದಿದ್ದೆ ಕೆಲಸಕ್ಕೆ. ನಾನು ಟೈಲರಿಂಗ್ ಬರ್ತೀನಿ ತಾಂತಾರೆ ಏನೋ ಕೇಳು. ನೆನ್ನೆ ದಿವಸ ಅನೌನ್ಸ್ ಮಾಡಿರ್ ಕಣಕ್ಕ, ನೆನ್ನೆ ಸಹ ನನ್ನ ಮೊನ್ನೆ ದಿವಸನ ಹೇಳಿಲ್ವೇ ನೀನು? ಇವತ್ತು ಹೇಳ್ತೀಯಲ್ಲಕ್ಕ. ನನಗೇನು ಗೊತ್ತೇ ಬರ್ತಮ್ಮ, 28 ಇರುತ್ತೆ ಹೇಳು, ತಾಮದಿನ ಬಂದು ಹೇಳು, ನಾನು ನಿಮ್ಮ ಮಠದಾಗೆ ಬರ್ತೀನಿ, ಹೋಗೋಣ. ನಮ್ಮನ್ನು ಹೇಳಿ ಕಳ್ಸಿರು, ಯಾರನ್ನ ಬರೋರಿದ್ರೆ ಕರ್ಕೊಂಬರ್ರಮ್ಮ ಟೈಲರಿಂಗು ಅಂತ. ನಾನು ಯಾರನ್ನ ಕರೀಕೋಣ, ಇಲ್ಲಿ ಯಾರು ಬರೋಲ್ಲ ಅಂತಾರೆ. ನನಗೇನು ಗೊತ್ತಿಂತ ಇದ್ದಿದ್ದ ದಿನ ಬಂದು ಕರಿಯ ಬರ್ತಮ್ಮ, ನಾನು ಬರ್ತೀನಿ ಅತ್ಲಾಗ ಮಂತ ಕೂಕೊಂಡು ಬೇಜಾರು. ಹೇಳು, ನೆನ್ನೆ ದಿವಸ ಅನೌನ್ಸ್ ಮಾಡ್ಯಾರ, ನೆನ್ನೆ ನಾಳೆಕ್ಕೆ 8 ದಿನಕ್ಕೆ ಅನೌನ್ಸ್ ಮಾಡ್ತಾರೆ. ಕುಕ್ಕಳೆ ತಾಯಿ, ನೀನು ನನ್ನೊಬ್ಬನ ಕುಂಡ್ರಿಸಿ ನೀನು ಅಲ್ಲೇ ನಿಂತ್ಕೊಂಡೆ ಮಾತಾಡ್ತೀಯ? ಏನು ಸುಶೀಲಕ್ಕಯ್ಯ ಇನ್ನೇನು ಅದೇ ತಾಮದಿನ ಹೇಳ್ತೀನಿ ಅವಳು. ಅದೇ ಅವಳು ಶಾರದಮ್ಮನ ಬತ್ನಿ ಅಂತಿದ್ಲು, ಅವಳು ಬತ್ತಾಳೇನ ಕಣೆ, ಬರ್ತಮ್ಮ ಅವಳನ್ನ ಕರಿಬೇಕಾಯ್ತು. ಅವಕ್ಕ ಯಾವತ್ತು ಕೇಳಿದ್ಕಿಲ್ಲ ನಾನು ಬರೋಲ್ಲ ಅಂತ ನೋಡಿ ನಿಂತ್ಕೋತೆ ಬತ್ತೀನಿ ಅಂತ ಹೇಳೈತೆ. ನಾನೇನು ಬತ್ತೀನಿ ಅಂದಿದ್ರೆ ಕರ್ಕೊಂಡು ಹೋಗ್ತಿದ್ನಮ್ಮ. ಅವಳು ನನಗೊಂದು ಮಾತು ಹೇಳಿಲ್ಲ ಬರ್ತಮ್ಮ, ಅವಳು ಹೋಗ್ತಾರೆ ಹಿಂಗೆ ಅಂತ ಹೇಳಲೇ ಇಲ್ಲ, ತಾಂತಾರೆ ಅಂತ ಅವಳಂತಾಳೆ. ಅದೇ ನಾವಾದರೂ ಹೇಳ್ಬೇಕು, ಇವರು ಹೇಳಲಿಲ್ಲ ಅಂತ ಬೈಕೊಂತಾಳ ಅವಕ್ಕಯ್ಯ. ನಾವು ಅವರು ಹೇಳಲಿಲ್ಲ ಅಂದ್ರೆ ನಾವು ಬೈಕಬಾರ್ದು. ಅದೇ ಬತ್ತಿ ಅಂತಿದ್ಲು, ಬತ್ತಾಳೇನ ಆಗ್ಲೇ ಈಗ ಫೋನ್ ಮಾಡಿದ್ಲೇನ ನಿನಗೆ ಬತ್ತೀನಿ ಅಂತ ಮಂತಕ್ಕೆ? ಯಾಳೆ ಉಂಡೇನೆ ಬರ್ತಮ್ಮ, ಏನು ಸಾರು ಮಾಡಿದ್ದೆ? ನಾನು ಹೊಸ ಬೆಳಕಾಳು ಅರ್ಧಂಬರು ಮಾಡಿದ್ದೆ ಕಣಕ್ಕ, ಅದೇ ಇತ್ತು. ಅದಕ್ಕೆ ಅನ್ನ ಮುದ್ದೆ ಮಾಡಿದ್ದೆ, ನೆನೆಸ್ ಮಾಡಿದ್ದೆ, ಅದೇ ಇತ್ತು. ಅದಕ್ಕೆ ಅನ್ನ ಮುದ್ದೆ ಮಾಡಿದ್ದೆ. ನಾವಿಬ್ರು ಇರ್ತೀವಲ್ಲ ಓಡಲ್ ಶಾನೆ ಸಾರು. ಇಬ್ಬರಿದ್ರೆ ಓಡೋದಿಲ್ಲ ಹೇಳ್ಸಲ್ಲ, ಹೇಳಕ್ಕೆ ಬರ್ತಾ ಮತ್ಲಾಗ ಸಾರು. ನಮ್ಮ ಹುಡುಗರಿದ್ರೆ ನಾವು ಅದೇ ಮಧ್ಯಾಹ್ನ ಊಟತಿ ಮುಗಿಯೋದು ಸಾರು. ನಾವು ತಿರ್ಗಿ ಸಾಯಂಕಾಲಕ್ಕೆ ಒಂದಿಬ್ರು ಮಾಡಬೇಕು. ಸಾಯಂಕಾಲದ ಹೊತ್ತು ನಾವು ನಮಗೇನೇನಿಲ್ಲ, ಅನ್ನ ಮುದ್ದೆ ಬಂದು ಅನ್ನ ಮುದ್ದೆ ಮಾಡೋದು ಅಷ್ಟೇ ನಾವುನೇನು. ಅದು ಅನ್ನನೂ ಇರುತ್ತೆ ಬೆಳಗಿನ ಹೊತ್ನಾಗ, ಉಂಬೋದಿಲ್ಲ ಮಯಪ್ಪ ಮಧ್ಯಾಹ್ನದ ಊಟ. ಅದು ಬೆಳಗ್ಗೆ 3 ಲೋಟಕ್ಕೆ ಹೋಗಿರ್ತೀನಿ, ಅದ್ರಾಗೆ ನಾನು ಅರ್ಧ ತಾಣೋ ಇರ್ತೀನಿ ಬಾಕ್ಸಿ, ನಾನು ಸ್ವಲ್ಪ ಉಂಡೋಗಿರ್ತೀನಿ. ಬೆಳಗ್ಗೆ ಉಂಡೋಗಿದ್ದೆ ಅಯ್ಯಪ್ಪೇನು. ಹೇಳತ್ಲಾಗೆ ಅನ್ನ ಈಗ ಹಂಗೆ ಕೊಯ್ಬಿಟ್ರೆ ಸೀಮೆ ಎಲ್ಲ ಮುದ್ರಿಕೆಂತ ಕೆಂಜಿಮೆ, ಅದು ಹಂಗೆ ಅನ್ನ ಉಂಬಕ್ಕೆ ಬರ್ತಂಗೆ ಆಗ್ತತಿ. ಕಣಕ್ಕ, ನಮ್ಮ ಮನೆಗಂತೂ ಎಲ್ಲಿ ನೋಡಿದ್ರು ಸೀಮೆ ವಾಲ್ಡೋಯ್ತ ಸೀಮೆ ಅಂತೂ. ಹೇಳ್ತಾಯಿ, ನಾವಂತೂ ತೆಟೆಗೆ ನೀರೊಯ್ದು ಅನ್ನ ಇಕ್ತೀವಿ ಅದಕ್ಕೆ. ತೆಟೆಗೆ ಅನ್ನ ಇಕ್ತೀವಿ, ನೀರೊಯ್ದು, ಅದು ಸೇನ್ ಸೀಮೆ ಮುದ್ರಲ್ಲ, ಹಂಗೂ ಸೀಮೆ ಹೋದ್ರೆ ಹಂಗೂ ಹೋಗ್ತಾವ ಸೀಮೆ. ಅವಳು ಸುಶೀಲಕ್ಕಯ್ಯ ಅವಳು ಗೊತ್ತಿದ್ದಾಳೆ, ಶಾರದಮ್ಮ ಕರಿ. ಶಾರದಮ್ಮ ಬಾರೇ ಇಲ್ಲಿ. ಏನು ಸುಶೀಲಕ್ಕಯ್ಯ ಕರ್ದಲ್ಲ? ನಾನು ಇವ್ರ ಮಂತಕ್ಕೆ ಬಾತಿಗೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಬಂದೆ. ಏನು ಕರ್ದಲ್ಲ? ಅದೇ ಕಣೆ, ನೆನ್ನೆ ಸಹ ಕೆಲ್ಸಕ್ಕೆ ತಾಣಿದ್ರು, ನೀನು ಅವಕ್ಕೈಗೆ ಹೇಳಿಲ್ವಂತೆ. ನಾನು ನೀನು ಕರೆದ್ಮೇಲೆ ಶಾರದಮ್ಮ ನನಗೇನು ಗೊತ್ತಿತ್ತು ಅವಕ್ಕೈ ಬರುತ್ತೆ ಅಂತ. ನಾನು ಕುಟ್ಟೆ ಅವತ್ತೊಂದಿನ ಹೇಳಿತ್ತು, ತಿರ್ಗಿ ಇನ್ನೇನು ಅಂತ ಬರಲಿಲ್ಲ ಅವಕ್ಕಯ್ಯ, ಅದಕ್ಕೆ ನಾನು ಸುಮ್ಮನಾದೆ, ಅವಕ್ಕೈಗೆ ಹೇಳಿಲ್ಲ. ನಾನು ಅವಾಗ ಸುಮ್ಮನೆ ಕೇಳ್ತಾ ಇದ್ರಿಲ್ವೇ ದಿನಾನು? ಅಕ್ಕ ಹೋಗಿದ್ದೇನೆ ಶಾರದಮ್ಮ ಅಂತ ಕೇಳ್ತಿರ್ಲಿಲ್ವೇ ಯಾವಾಗಂದಕ್ಕವು? ಅದೇ ನಾನು ಹೇಳಿದ್ರೆ ಹೇಳ್ತಿದ್ದೆ ತಾನೆ. ಅವಳು ಭಾರತಮ್ಮ ಅವತ್ತೊಂದಿನ ಹೇಳಿದ್ಲು, ಸುಮ್ಮನಾದ್ಲು. ನಾನು ಅವತ್ತು ಯಾತ ಕೆಲಸ ಇತ್ತು ಅಂತ ಹೋಗಲಿಲ್ಲ ಅಷ್ಟೇ. ಮತ್ತು ಮುಂದಿನ ವಾರ ತಾಂತಾರೆ, ಗುರುವಾರ ಅವತ್ತು ಬರ್ರಿ ಇಬ್ರು ತಾಂತಾರೆ. ಅವತ್ತು ಟೈಲರಿಂಗ್ ತಾಂತಾರೆ, ಬರ್ರಿ ಅಲ್ಲಿಗೆ ನಿಮ್ಮ ಮಠದಾಗೆ ಬರ್ತೀವಿ. ಅಲ್ಲ ಹೋಗು ಇನ್ಚಾರ್ಜಿಗೆ ಹೇಳು ಬರ್ತೀವಿ. ಹೇಳ್ತೀನಿ ಹೇಳಕ್ಕೆ, ಅಲ್ಲಿ ತಾಂತಿರ್ತಾರಲ್ಲ ಸರ್ಗೆ ಹೇಳ್ತೀನಿ, ಸರ್ ನಮ್ಮೂರಿಂದ ಇಬ್ಬರು ಬಂದಿದ್ದಾರೆ, ಅವ್ರು ಬರ್ತಾರಂತೆ ಟೈಲರಿಂಗ್ ಅಂತ ಹೇಳಿದರೆ ತಾಂತಾರೆ ಅವರೇನು. ಸರಿ ಅಮ್ಮ, ಗುರುವಾರ ಬರ್ತೀನಿ. ಹೊಲ್ಟು ಏನು ಸರ್ ಮಾಡಿದ್ದೆ ನೀನು? ನಾನು ಹಸಿ ಬೆಳಕಾಳು ಅರ್ಧಂಬ್ರು ಮಾಡಿದ್ದೆ, ಅದೇ ಇತ್ತು, ಅನ್ನ ಮುದ್ದೆ ಮಾಡಿದೆ. ನಿಂದೇನು ಸರ್ ಶಾರದಮ್ಮ? ನಾಳೆ ಉಂಡೆ ನೀನು? ಉಂಡೆ ಕಣಕ್ಕ, ಹಾಳೆ ಆಯ್ತು. ನಿಂದಾತೆ ಊಟ? ಏನು ಸರ್ ಮಾಡಿದ್ದೆ ನೀನು? ನಾನು ಹುಳಿ ಮೊಳಕೆ ಬಸ್ಸಾರು ಮಾಡಿದ್ದೆ ಕಣೆ. ಹುಳಿ ಮೊಳಕೆ ಬಸ್ಸಾರು? ಹಂಗಂದಿದ್ರೆ ನಾನೊಂದಿಟ್ಟು ಇಸ್ಕೊಬತ್ತಿದ್ನಕ್ಕ, ನಮ್ಮ ಧೂಳಿ ಉಂಬಕ್ಕಾಗಲ್ಲ. ನನಗೇನು ಗೊತ್ತು ಶಾರದಮ್ಮ ನೀನು ಉಂಟಿ ಅಂತ. ಹಂಗೊಂದು 20 ಬಸ್ಸಾರು ಮಾಡ್ಲಿಕ್ಕೆ ಕೊಡ್ತೀನಿ ಹೇಳ್ತಾಯಿ, ಕರ್ದಾದ್ರೆ ಕೊಡ್ತೀನಿ ನಿನಗೆ. ನನಗೆ ಬಸ್ಸಾರು ಅಂದರೆ ಇಷ್ಟೇ ಕಣಕ್ಕ, ಅದೇ ಹುಳಿ ಪಳಿ ಆದರೆ ಉಂಬಕ್ಕಾಗಲ್ಲ. ನನಗೂ ಅಷ್ಟೇ ಕಣಕ್ಕ ಸುಶೀಲಕ್ಕಯ್ಯ, ಅದು ಸುಳ್ಳು ಹೇಳ್ಬೇಕು, ಉಂಬಕ್ಕಾಗಲ್ಲ ಹುಳಿ ಸಾರ. ಬೇಕಾದ್ರೆ ಇದು ಹೆಸ್ರದಪ್ಪ ಕ್ಯೂಸ್ ಹೆಸರು ಗೊಜ್ಜು ಅಂಥವಾದ್ರೂ ಉಣ್ತೀನಿ. ನೀವು ಸ್ಯಾಂಡ್ಗೆ ಕಣೆ, ಅದೇ ಬೆಂದಿಲ್ದು ಚಿಕನ್ ಆದರೆ ತಿಂತೀರಾ? ಇಲ್ಲ ಕಣಕ್ಕ, ಬೆಂದಿಲ್ದು ಚಿಕನ್ ತಿಂದ್ರೆ ಒಟ್ಟನ ಬರಲ್ಲ, ನೀನು ಒಬ್ಳತ್ಲಾಗಿ. ಯಾಕೆ ಸಿದ್ದಜ್ಜಿ ಬರಲಿಲ್ಲ ಅಲ್ಲಿ ಸುಶೀಲಕ್ಕಯ್ಯ? ನಿಮ್ಮಂತಕ್ಕೆ ಹೋಗಿರ್ಬೇಕೇನೋ ಅಜ್ಜಿ.
ನಮ್ಮಂತಕ್ಕೆ ಹೋಗಿರುತ್ತೆ. ಈ ಸುಶೀಲ ಮೆತ್ತೋದಳು ಮಂತಕ್ಕೆ ಅದು ಬಂದೋಗಳು, ಇವತ್ತು ಬರಲಿಲ್ವಲ್ಲ ಅಂತ ಅಂದ್ಕೊಂಡಿದ್ದು ನಮ್ಮಂತಕ್ಕೆ ಬಂದಿರುತ್ತೆ. ನಿಮ್ಮಂತಕ್ಕೆ ಹೋಗ್ತಿತ್ತು. ನಾನು ಎಲ್ಲಿಗೆ ಸಿದ್ದಜ್ಜಿ ಅಂದೆ. ನಾನು ಸುಶೀಲಕ್ಕ ಮಂತಕ್ಕೆ ಹೋಗ್ತೀನಿ, ಸುಶೀಲ ಮುಂದೆ ಮಂತಕ್ಕೆ ಹೋಗ್ತೀನಿ ಕಣೆ ಶಾರದಮ್ಮ ಅಂತು. ನಾನಿಲ್ಲ ಇದ್ದೀನಿ ಅಂತ ಹೇಳ್ಬೇಕಾ? ನನಗೆ ಗೊತ್ತಿತ್ತಕ್ಕ. ಪಾಪ ನಿನಗೂ ಗೊತ್ತಿರಲಿಲ್ಲ. ನಾನು ಭಾರತಮ್ಮ ನಾನು ಹೇಳಿದ್ಲಾನು ಅಂದ್ಕೊಂಡು ನಾನು ಯಾವಾಗ ಅವಳು ಫೋನ್ ಮಾಡಿದ್ದು ಅವಾಗ ಅವಳು ನಾನು ಇನ್ನೆಲ್ಲಿ ಹೇಳ್ಬೇಕು ಅವಳಿಗೆ ಸುಶೀಲಕ್ಕ ಇಂದು ಒಂದು ಕಾತೆ ಹತ್ಲಾಗಿ ಆಗ ಸುಶೀಲಕ್ಕಯ್ಯ ನನಂದವರ ಮನೆಯಲ್ಲಿ ಸಿದ್ದಜ್ಜಿ ಬೊತ್ತೈತೆ ನೋಡಲ್ಲಿ ತಿರ್ಕೊಂಡು ಹಿಂದಕ್ಕೆ ಸಿದ್ದಜ್ಜಿ ಬಾಯಿಲಿ. ಅಯ್ಯೋ ನಮ್ಮ ತಾಯಿ ಇಲ್ಲ ಇದೇನೆ, ನಾನು ಅಲ್ಲೆಲ್ಲ ಹುಡಿಕೊಂಬಂದೆ, ಅಲ್ಲಿ ರಂಗಪುರ ಮಂತಾವು ಅಲ್ಲೂ ಇಲ್ಲೂ ಅಂತ ನಿಮ್ಮಂತಕ್ಕೆ ಹೋಗಿದ್ದೆ. ನಾನು ಈ ಶಾರದಮ್ಮನ ಕೇಳಿದೆ, ಗೊತ್ತಿಲ್ಲ ಕಣಜ್ಜಿ ಎಲ್ಲೋ ಹೋಗೈತೆ ಅಂದ್ಲು. ನಾನು ಇಲ್ಲಿ ಬಂದೈತೆ ಅಂದಿದ್ದು ಗೊತ್ತಿದ್ನಲ್ಲ ಶಾರದಮ್ಮ. ಅದೇ ನನಗೆ ಗೊತ್ತು, ನಾನು ಭಾರತಮ್ಮ ಫೋನ್ ಮಾಡಿದ್ಲ ಅದಕ್ಕೆ ಬಂದಿದ್ದೆ. ನಾನು ಹೇಳಿಲ್ಲೇನೆ ಭಾರತಮ್ಮ ಶಾರದಮ್ಮ ಅವಜ್ಜಿ ಎಲ್ಲ ಹುಡಿಕೊಂಬಂದಿರುತ್ತೆ, ಇಟತ್ತಿಗೆ ಉಂಡು ಬರೋಳು ಸುಶೀಲಮ್ಮ ಯಾಕೆ ಬರಲಿಲ್ಲ ಮನೆ ಕಡಿಕೆ ಅಂತ ಬಂದಿರುತ್ತೆ ಅಂತ ನಾನು ಹೇಳಿಲ್ವಿ. ನೀನು ಹೇಳ್ತಿ ಬಿಡಮ್ಮ ಸುಶೀಲಮ್ಮ ಉಂಡು ಆಯಾಗ ಇದೆಯಾ ಉಂಡು ಆತ್ರ ಆಯಾಗ ಜೀಪಟ್ ಗಾರ್ಮೆಂಟ್ಸಿಗೆ ಹೋಗ್ಬೇಕು ಅಂತ ಇದನ್ನ ಮಾಡಿದ್ದೀನಿ. ಅದೇ ಹೇಳಿ ಭಾರತಮ್ಮ ಅಂತ ಕೇಳಕ್ಕೆ ಬಂದಿದ್ದೆ. ನೆನ್ನೆ ದಿವಸ ಅನೌನ್ಸ್ ಮಾಡಿರಂತೆ ಯಾರನ್ನ ಇದ್ರೆ ಕರ್ಕೊಬರ್ರಮ್ಮ ಅಂತ. ನಮಗೊಂದು ಸ್ವಲ್ಪ ಕೆಲಸ ಇತ್ತಾ ನಾನು ಶಾರದಮ್ಮ ಹೋಗಲಿಲ್ಲ. ಮುಂದಿನ ವಾರ ಹೋಗ್ತೀವಿ. ಅಬ್ಬಾ ನೀನು ಇಪ್ಪಟ್ಟು ಗಾರ್ಮೆಂಟ್ಸಿಗೆ ಹೋಗಂಗೆ ಅದೇನು ಇಪ್ಪತ್ತು ಎಣ್ಣೆ ಬ್ಯಾಗ್ ತಗ್ಲಕ್ಕೆ ರೋಡದೆ. ಮತ್ತೆ ನಡೆಯಲ್ಲ ಅಜ್ಜಿ ಮನೆಯಾಗೆ ಹೋಗ್ಲಿಲ್ಲ ಅಂದರೆ ಇಷ್ಟು ದಿನ ಉಂಡು ಕೂಕೊಂಡು ಸಾಕಾಗೈತೆ. ಹೋಗ್ಬೇಕು ಹೇಳಿ ಸುಶೀಲಮ್ಮ. ಶಾರದಮ್ಮ ನೀನು ಹೋಗ್ತೇನೆ? ಕಣಜ್ಜಿ ಹೋಗ್ಬೇಕಮ್ಮ, ನಾವು ಹೋಗ್ಬೇಕು. ನಾನು ಇಷ್ಟು ದಿನ ಮನೆಯಾಗಿದ್ದು ಸಾಕಾಗೈತೆ. ಸರಿ ಕಣ್ ಸುಶೀಲಕ್ಕಯ್ಯ ನಾನು ಹೋಗ್ತೀನಿ. ಒಲೆ ಮೇಲೆ ಸಾರಿಕ್ಕಿದ್ದೆ, ಸಣ್ಣ ಕುರಿ ಮಾಡಿ ಬಂದಿದ್ನಿ. ಅದೇನಾತ ಕಾಪಿ ಕಾಸಿಗೆ ಬರ್ತೀನಿ, ಇಲ್ಲ ಕುಕ್ಕಳ್ರಿ ಕಾಪಿ ಕಾಸಿಗೆ ಬರ್ತೀನಿ ಅಂತ ಹೋಗಿದ್ದ. ನಾನು ಹೋಗ್ತೀನಿ ಕಣೆ ಬರ್ತಮ್ಮ. ಸರಿ ಕಣ್ ಸಿದ್ದಜ್ಜಿ ನಾನು ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುಶೀಲಮ್ಮನು ಗಾರ್ಮೆಂಟ್ಸಿಗೆ ಹೋಗ್ಬೇಕಂತ ಹೊರಟಿದ್ದಾಳೆ. ಅದೇನೇನಾಗುತ್ತೆ ನೋಡೋಣ ಮುಂದಿನ ಭಾಗ್ಯದಲ್ಲಿ. ನಿಮ್ಮೂರಾಗ ಯಾರಾದರೂ ಈ ಥರನೇ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.